Oh my god, Kabaddi breakup. Breakup. Oh my god. ಹಾಯ್ ಮಾರ್ನಿಂಗ್. ಯಾಕೆ ಈಗ ತಲೆ ತಿರುಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ನಿನ್ನೆ ಒಂದು ನ್ಯೂಸ್ ನೋಡಿದೆ, ಎವ್ರಿವೇರ್ ಬ್ರೇಕಪ್ಸ್ ಇನ್ this year. We are in the February and there is one ಏನಂತಾರೆ ಸರ್ವೆ ರಿಲೀಸ್ ಆಯಿತು ಅಬೌಟ್ ದ ಬ್ರೇಕಪ್ಸ್. Already in just 2 months, more than 9,000 cases have been registered for a divorce, that is legally. And illegally ಹೊಡೆದಾಡ್ತಾ ಇರೋರು ಎಷ್ಟು ಜನ ಎಲ್ಲಿ ನೋಡಿದ್ರು ಬ್ರೇಕಪ್ಸ್. ಯಾಕೆ ಬಿಕಾಸ್ ಸ್ಪಿರಿಚುವಲಿ ಥಿಂಕ್ ಮಾಡುವಾಗ ಐವ್ ಜಸ್ಟ್ ಲರ್ನ್ ಸಮಥಿಂಗ್ ನ್ಯೂ. ನಮ್ಮಲ್ಲಿ ಎಲ್ಲ ಎರಡು ಜ್ಞಾನ ಇರ್ತದಂತೆ. ಒಂದು ಪಾರಮಾರ್ಥಿಕ ಜ್ಞಾನ, ಇನ್ನೊಂದು ಪ್ರಾಪಂಚಿಕ ಜ್ಞಾನ. ಒಂದು ಪಾರಮಾರ್ಥಿಕ ಹಾಗೂ ಪ್ರಾಪಂಚಿಕ ಜ್ಞಾನ ಅಂತ ಇರ್ತದೆ. ಸೊ ಪಾರಮಾರ್ಥಿಕ ಅಂದರೆ ಏನು, ನಮ್ಮ ಜಸ್ಟ್ ಥಿಂಕ್ ದಟ್ ದರ್ ಈಸ್ ಅ ಲೈಫ್ ಸರ್ಕಲ್. ಇಫ್ ವಿ ಡಿವೈಡ್ ದ ಸರ್ಕಲ್ ಈಸ್ ಆಫ್ 360 ಡಿಗ್ರೀಸ್ ಆ್ಯಂಡ್ ಡಿವೈಡ್ ಮಾಡಿದ್ರೆ 180 ಡಿಗ್ರೀಸ್ ಆಗುತ್ತೆ. ಸೊ ಮೇಲ್ಗಡೆ ಇರೋದು ಅಪ್ಪರ್ ಪಾರ್ಟ್ ಪಾರಮಾರ್ಥಿಕ ಜ್ಞಾನ, ಕೆಳಗಡೆ ಇರೋದು ಪ್ರಾಪಂಚಿಕ ಜ್ಞಾನ ಅಂತ ಅಂದ್ಕೊಂಡ್ರೆ. ಸೊ ಹೇಗೆ ಇದು ವರ್ಕ್ ಆಗುತ್ತೆ ನಮ್ಮ ಫ್ಯಾಮಿಲಿ ಲೈಫಲ್ಲಿ ಅಂದರೆ, ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಬ್ಬ ತಂದೆ ಇರ್ತಾನೆ. ಅವನು ಜೀವನದಲ್ಲಿ ಏನೂ ಕಲ್ತಿರೋದಿಲ್ಲ, ಎಜುಕೇಷನ್ ಆಗಿರೋದಿಲ್ಲ, ಬಟ್ ಏನೋ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಮಗು ಚಿಕ್ಕದಿರ್ತದೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನು ಅವನಿಗೆ ವಿದ್ಯಾಭ್ಯಾಸ ಜ್ಞಾನ ಇಲ್ಲ. ವಿದ್ಯಾಭ್ಯಾಸ ಜ್ಞಾನ ಎಲ್ಲಿಂದ ಬರುತ್ತೆ? ಪ್ರಾಪಂಚಿಕ ಜ್ಞಾನದಲ್ಲಿ ನಾವು ವಿದ್ಯಾಭ್ಯಾಸ ಪಡಿತೀವಿ. ಇನ್ನೊಂದು ಪಾರಮಾತ್ಮಿಕ ಜ್ಞಾನ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಆ ವಿದ್ಯಾಭ್ಯಾಸ ಪಡೆದಾಗ ವಿದ್ಯಾಭ್ಯಾಸನೇ ಇಲ್ಲದೇ ಕಿರಾಣಿ ಅಂಗಡಿ ಸ್ಟಾರ್ಟ್ ಮಾಡ್ತಾನೆ. ಅವನು ಏನು ಮಾಡ್ತಾನೆ, ಬರೋ ಗ್ರಾಹಕರಿಗೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ, ಪ್ರೀತಿಯಿಂದ ಇರ್ತಾನೆ, ನಗ್ತಾ ಅವ್ರಿಗೆ ಏನು ಬೇಕು ಅದು ಕೊಡ್ತಾ ಇರ್ತಾನೆ. ಅವ್ನ ಅಂಗಡಿಯಲ್ಲಿರೋ ಐಟಮ್ಸ್ನೆಲ್ಲ ಹೊರಗಡೆ ಡಿಸ್ಪ್ಲೇ ಇಟ್ಟಿರ್ತಾನೆ. ಆ್ಯಂಡ್ ಬಂದವ್ರಿಗೆಲ್ಲ ಖಾಲಿ ಕೂತ್ಕೊಂಡು ಮಾತಾಡ್ತಾರೆ, ಅವ್ರಿಗೆ ಟೀ ಕೊಡ್ತಾನೆ. ಅವ್ರೇನು ಮಾಡ್ತಾರೆ, ಟೀ ಕುಡಿತಾ ಅಂಗಡಿಯಲ್ಲಿರೋ ಐಟಮ್ಸ್ ಎಲ್ಲ ನೋಡ್ತಾ ಹೋಗ್ತಾರೆ. ಅಂಗಡಿಯಲ್ಲಿರೋ ಐಟಮ್ಸ್ ನೋಡ್ತಾ ಅವ್ರಿಗೆ ಏನೇನು ಬೇಕು ಅದು ಕೊಡಿ ಇದು ಕೊಡಿ ಅಂತ ಐಟಮ್ಸ್ ತೊಗೊಳ್ತಾ ಹೋಗ್ತಾರೆ. ಸೊ ಹೀಗೆ ಲೈಕ್ ದ್ಯಾಟ್ ಇನ್ ದ ಸ್ಪ್ಯಾನ್ ಆಫ್ ಲೈಕ್ 30 years ಒಳಗಡೆ ಅವ್ನು ತುಂಬ ಕಸ್ಟಮರ್ಸ್ನ ಹಚ್ಕೊಂಡು ಎಲ್ಲರೂ ಅವನ ಹತ್ರ ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಬೆಳೀತಾ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಳೆದು ಎಲ್ಲರೊಂದಿಗೂ ಸಮಾಜದಲ್ಲಿ ಚೆನ್ನಾಗಿರ್ತಾನೆ. ಸೊ ಎಲ್ಲ ಮರ್ಯಾದೆ ಇರ್ತದೆ, ಒಳ್ಳೆ ಬಿಸ್ನೆಸ್ ನಡೀತಾ ಇರ್ತದೆ. ಆ್ಯಂಡ್ ಹಿ ಅರ್ನ್ಸ್ ಲಾಟ್ ಆಫ್ ಮನಿ. ವಿತ್ ದ್ಯಾಟ್ ಅವನು ಖುಷಿಯಾಗಿರ್ತಾನೆ, ಜೊತೆಗೆ ಸಮಾಜ ಸೇವೆ ಕೂಡ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಜನ್ರೇಷನ್ ಅವನಿಗೆ ಬರ್ತಾ ತಂದೆಗೆ ಏಜ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟಪಟ್ಟು ದುಡಿತಾ ಇರ್ತಾ. ಆವಾಗ ಮಗ ಬಂದು ಫುಲ್ ಹೈಲಿ ಎಜುಕೇಟೆಡ್, MBA ಬೇರೆ ಮುಗಿಸಿರ್ತಾನೆ. ಅಪ್ಪ ನಿನ್ನ ಕೈಲಿ ಇನ್ನು ಮುಂದೆ ಮಾಡೋಕ್ಕಾಗಲ್ಲ, ನಾನು ಅಂಗಡಿ ನಡ್ಸ್ಕೊಂಡು ಹೋಗ್ತೇನೆ ನಿನ್ಕಿಂತ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಗ ಬರ್ತಾನೆ. ನಿನಗೆ ಪ್ರೊಫೆಷ್ನಲ್ ಆಗಿ ನಡೆಸೋದು ಗೊತ್ತಿಲ್ಲ, ಸುಮ್ಮನೆ ಎಲ್ಲ ದಾನ ಮಾಡ್ತಾ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಬರ್ತಾನೆ. ಬಂದುಬಿಟ್ಟು ಏನು ಮಾಡ್ತಾನೆ, ಫುಲ್ ಅಂಗಡಿ ಪೂರ್ತಿ ಇನ್ಚಾರ್ಜ್ ತೊಗೊಂಡು ಫಸ್ಟ್ ಅವನು ಇನ್ಫ್ರಾಸ್ಟ್ರಕ್ಚರ್ ಇಂಟೀರಿಯರ್ ಚೇಂಜ್ ಮಾಡ್ತಾನೆ. ಹೊರಗಡೆ ಇರೋ ಐಟಮ್ಸ್ನೆಲ್ಲ ಒಳಗಡೆ ಹಾಕ್ತಾನೆ, ಗ್ಲಾಸಲ್ಲಿ ನೀಟಾಗಿ ಹಾಕ್ತಾನೆ, ಲೈಟಿಂಗ್ಸ್ ಎಲ್ಲ ಕೊಡ್ತಾನೆ. ಆ್ಯಂಡ್ ಫಿಕ್ಸ್ ರೇಟ್ ಅಂತ ಮಾಡಿಬಿಟ್ಟು ಬಂದವ್ರಿಗೆಲ್ಲ ಸ್ಟ್ರೇಟ್ ಫಾರ್ವರ್ಡ್, ಏನು ರೀ ಬನ್ನಿ, ಏನು ಬೇಕು ನಿಮಗೆ ತೊಗೊಳ್ಳಿ, ಬೇಗ ತೊಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಜೋರು ಮಾಡೋದು. ಅಥವಾ ಜಸ್ಟ್ ಟು ದ ಬಿಸ್ನೆಸ್ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಸೊ ಏನಾಗುತ್ತೆ, ತಂದೆ 50 ವರ್ಷದಿಂದ ಒಳ್ಳೆ ಬಾಂಡಿಂಗ್ ಇಟ್ಕೊಂಡು ಒಂದು ಕಿರಾಣಿ ಅಂಗಡಿನ ಸಕ್ಸಸ್ಫುಲ್ ನಡೆಸಿದ್ದು, ಮಗ MBA ಮುಗಿಸ್ಕೊಂಡು ವಿದಿನ್ 3 months ಆಫ್ ಸ್ಪ್ಯಾನ್ನಲ್ಲಿ ಅದು ಅಂಗಡಿ ಎಲ್ಲ ಎಕ್ಕುಟ್ಕೊಂಡು ಹೋಗ್ಬಿಡ್ತದೆ. ಸೊ ಅಲ್ಲಿ ಅವನು ಏನು ಮಾಡ್ತಾ ಇರ್ತಾನೆ, ಪ್ರಾಪಂಚಿಕ ಜ್ಞಾನ ಅಂದರೆ ವಿದ್ಯಾಭ್ಯಾಸದಿಂದ ಪಡೆದಿರೋ ಜ್ಞಾನನ ಅಲ್ಲಿ ಯೂಸ್ ಮಾಡ್ತಾ ಇರ್ತಾನೆ. ಬಟ್ ಬಿಸ್ನೆಸ್ಸಲ್ಲಿ ಆಗ್ಬೋದು, ಸಂಬಂಧಗಳಲ್ಲಿ ಆಗ್ಬೋದು, ನಮ್ಮ ವಿದ್ಯಾಭ್ಯಾಸ ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಇತ್ತೀಚೆಗೆ ಅವನು 50 ವರ್ಷದಲ್ಲಿ ಕಟ್ಟಿರೋ ಅಂಗಡಿನ 3 ತಿಂಗಳೊಳಗಡೆ ಶಟ್ ಡೌನ್ ಆಗೋ ಥರ ಮಾಡಿ ಬಿಸ್ನೆಸ್ ಲಾಸ್ ಆಗಿ ಇದು ಮಾಡ್ಕೊಳ್ತಾನೆ. ಸೊ ಪ್ರತಿಯೊಂದು ಕಡೆ ನಾವು ವಿದ್ಯಾಭ್ಯಾಸದಿಂದ ಪಡೆದಿರೋ ಜ್ಞಾನನ ಅಪ್ಲೈ ಮಾಡೋಕ್ಕಾಗಲ್ಲ. ಇತ್ತೀಚಿನ ಕಾಲಿಗೆ ಬ್ರೇಕಪ್ಸ್ ಆಗೋದಕ್ಕೆ ಕಾರಣ ಅಂದರೆ, ಹಿಂದಿನ ಕಾಲದಲ್ಲಿ ಏನಿತ್ತು, ವಿದ್ಯಾಭ್ಯಾಸ ಇರಲಿಲ್ಲ ಗಂಡ ಹೆಂಡತಿಗೆ ಅಷ್ಟೊಂದು. ಹೆಣ್ಮಕ್ಳು ಕಲಿತಾನೇ ಇರಲಿಲ್ಲ, ಗಂಡು ಮಕ್ಕಳು ಮಾತ್ರ ಅಲ್ಪ ಸ್ವಲ್ಪ ಕಲಿತಾ ಇದ್ರು. ಹಾಗಾಗಿ ಹೆಣ್ಣಿಗೆ ಓಕೆ ನನ್ನ ಗಂಡ ಕಲ್ತಿದ್ದಾನೆ ಅನ್ನೋದೇನೋ ಒಂದು ಇದು ಇರ್ತಾಯಿತ್ತು. ಆದರೆ ಅವ್ರಿಗೆ ಪಾರಮಾರ್ಥಿಕ ಜ್ಞಾನ ಅಂದರೆ ಭಗವಂತನಿಂದ ಬಂದಿರ್ತದೆ. ಅದು ಅಂದರೆ ನಮ್ಮ ನೇಚರ್. ಫಾರ್ ಎಕ್ಸಾಂಪಲ್ ಕೆಲವ್ರ ಜೊತೆ ತುಂಬ ಪ್ರೀತಿಯಿಂದ ಮಾತಾಡೋದು, ಚೆನ್ನಾಗಿರೋದು, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಾ ಇರ್ತಾರೆ, ಯಾರಿಗೂ ಕೆಟ್ಟದನ್ನು ಮಾಡಲ್ಲ. ಅದು ಪಾರಮಾರ್ಥಿಕ ಜ್ಞಾನ. ಭಗವಂತ ನಮಗೆಲ್ಲರಿಗೂ ಬೈ ಡಿಫಾಲ್ಟ್ ಕೊಟ್ಟಿರ್ತಾರೆ. ನಾವು ಅದನ್ನು ಮರೆತುಬಿಟ್ಟು ಏನು ಮಾಡ್ತೀವಿ, ಈ ಪ್ರಪಂಚದಲ್ಲಿ ಬಂದ ಮೇಲೆ ಏನು ಕಲ್ತಿರ್ತೀವಲ್ಲ ಅವುಗಳನ್ನ ನಮ್ಮ ಸಂಬಂಧಗಳಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಇತ್ತೀಚೆಗೆ ಏನಾಗ್ತದೆ, ಗಂಡ ಹೆಂಡತಿ ಸಂಬಂಧಗಳಲ್ಲಿ ಹೆಂಡತಿ ಆದವಳು, ರೀ ನಾನು ಲಾಯರ್ ರೀ, ನಾನು ಅಷ್ಟು ಕಲ್ತಿದ್ದೀನಿ, ನೀವು ನಾನು ಹೇಳ್ದಂಗೆ ಕೇಳಿ, ನಿನಗಿಂತ ನಾನೇನು ಕಡಿಮೆ
ಅನ್ನೋದೆಲ್ಲ ಬಂದ್ಬಿಡ್ತದೆ ಸಂಬಂಧಗಳಲ್ಲಿ. ಹಾಗಾಗಿ ಆ ಆಟಿಟ್ಯೂಡ್ ಬರೋದ್ರಿಂದ ಏನಾಗುತ್ತೆ, ಅದು ಫ್ಯಾಮಿಲಿ ಲೈಫಲ್ಲಿ ವರ್ಕ್ ಆಗಲ್ಲ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದೀಸ್ ಬ್ರೇಕಪ್ಸ್, ಸೊ ನಾವೆಲ್ಲ ಏನು ಮಾಡಬೇಕು, ನಾನೆಷ್ಟೇ ಲಾಯರ್ ಇರಲಿ, ನೀನು ದೊಡ್ಡ ಆಫೀಸರ್ ಆಗಿರೋ, IAS IPS ಆಫೀಸರ್ ಆಗಿರೋ, ಡಾಕ್ಟರ್ ಆಗಿರೋ, ಲಾಯರ್ ಆಗಿರೋ, ಜಡ್ಜ್ ಆಗಿರೋ, ಮನೆಗೆ ಹೋಗ್ಬಿಟ್ಟು ಹೇಗಿರಬೇಕು, ಏನು ಗೊತ್ತಿಲ್ಲದಿರೋ ಥರನೇ ಇರಬೇಕು. ಅದೇ ರೀತಿ ಹೆಂಡತಿ ಆದವಳು ಕೂಡ ಏನೇ ಗಂಡನಿಗಿಂತ ಜಾಸ್ತಿ ಕಲ್ತಿರಲಿ, ಏನೇ ಮಾಡಿರಲಿ, ಮನೆಗೆ ಬಂದಾಗ ಅವಳ ಕರ್ತವ್ಯಗಳು ಏನಿರ್ತದೆ, ಮನೆ ಕೆಲಸ ಮಾಡಬೇಕು, ಗಂಡನ ನೋಡ್ಕೊಳ್ಬೇಕು, ಅಡುಗೆ ಮಾಡಬೇಕು, ಸಾಧ್ಯ ಆದರೆ ಶೇರ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಪ್ರೀತಿಯಿಂದ ಇರಬೇಕು. ನಾನು ಟೀಚರ್ ಆಗಿದ್ದೀನಿ, ನಾನು ಲೆಕ್ಚರರ್ ಆಗಿದ್ದೀನಿ, ನನಗೆ ಅಷ್ಟು ನಾಲೆಜ್ ಇದೆ, ಗಂಡನಿಗಿಂತ ನನಗೆ ಜಾಸ್ತಿ ನಾಲೆಜ್ ಇದೆ, ಈ ಆಟಿಟ್ಯೂಡ್ ಇಟ್ಕೊಂಡು ಜೀವನ ಮಾಡಿದರೆ ಇಬ್ಬರ ನಡುವೆ ಕಾಂಪಿಟೇಷನ್ ಬಿಲ್ಡಪ್ ಆಗುತ್ತೆ. ಕಾಂಪಿಟೇಷನ್ ಬಿಲ್ಡಪ್ ಆದಾಗ ಹೊಂದಾಣಿಕೆ ಆಗಲ್ಲ. ಸೊ ಇಟ್ ವಿಲ್ ಗೋ ಟು ದ ಡಿವೋರ್ಸ್. ಸೊ ಬಿಕಾಸ್ ಆಫ್ ಜಸ್ಟ್ ಈಗೋ, ಮತ್ತು ಯಂಗ್ ಏಜಲ್ಲಿ ಇರ್ತಾರೆ, ನಾನು ಯಾರಿಗೇನು ಕಡಿಮೆ ಅನ್ನೋ ಒಂದು ರೀತಿಗೆ, ಒಂದು ಕಾರಣದಿಂದ ದೇ ವಿಲ್ ಟೇಕ್ ಅ ಡಿಸಿಷನ್ ಆ್ಯಂಡ್ ಲೈಫ್ ಪೂರ್ತಿ ಸಫರ್ ಪಡ್ತಾರೆ. ಏನೋ ಒಂದು ಏಜ್ ಇರೋವರೆಗೂ 30-40 ಇಯರ್ಸ್ ನಡೀತೆ. 40 ಇಯರ್ಸ್ ಆದಮೇಲೆ ಅವ್ರ ಲೈಫಲ್ಲಿ ಏನೂ ಡಿಫ್ರೆನ್ಸ್ ಬರಲ್ಲ ಬಿಡಿ, ಬಿಕಾಸ್ ಅವ್ರಿಗೆ ಏನೂ ಕೊರತೆನೇ ಇರಲ್ಲ. ತಿನ್ನೋದಕ್ಕೆ ಏನು ಬೇಕು, ಉಣ್ಣೋದಕ್ಕೆ ಬೇಕು, ಎಲ್ಲ ಅವರು ಎಷ್ಟಕ್ಕೆ ಅವರು ದುಡಿತಾ ಇರ್ತಾರೆ. ಸಪ್ರೇಟ್ ಆದಮೇಲೆ ಬೇರೆ ಇನ್ನೂ ಏನೋ ಒಂದು ಅಕ್ರಮ ಸಂಬಂಧಗಳನ್ನ ಏನೋ ಇಟ್ಕೊಂಡು ಆರಾಮಾಗಿ ಅವ್ರ ಜೀವನ ಲೈಫಲ್ಲಿ ಏನು ಎಂಜಾಯ್ಮೆಂಟ್ ಬೇಕು ಅದನ್ನು ಪಡೀತಾ ಇರ್ತಾರೆ. ಬಟ್ ವಾಟ್ ಹ್ಯಾಪನ್ಸ್, ತುಂಬ ಓಲ್ಡ್ ಆದಾಗ ಅವ್ರಿಗೆ ಅನುಭವ ಬರ್ಬೋದು, ಅವೆಲ್ಲ ಸೆಕೆಂಡರಿ. ಸೊ ದಿಸ್ ಈಸ್ ದ ಮೇನ್ ರೀಸನ್, ಬಿಕಾಸ್ ಆಫ್ ಅವರ್ ಅಟಿಟ್ಯೂಡ್. ನಮಗೆ ಪ್ರಾಪಂಚಿಕ ಜ್ಞಾನದಿಂದ ಮಾತ್ರ ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ಸೊ ಭಗವಂತ ನಮಗೆ ಬೈ ಡಿಫಾಲ್ಟ್ ಹೊಟ್ಟೆಲಿ ಹುಟ್ಟಿ ಬರುವಾಗ ನಾವೆಲ್ಲ ಒಂದು ಬೆಳಕಿನ ಸ್ವರೂಪದಲ್ಲಿ ಇಟ್ಟಿರ್ತೀವಿ. ಆವಾಗ ಏನು ಜ್ಞಾನವನ್ನು ಪಡೆದಿರ್ತೀವಲ್ಲ, ಇನ್ನೊಬ್ಬರನ್ನ ಕಾಳಜಿ ಮಾಡೋದು, ಎಲ್ಲರನ್ನೂ ಪ್ರೀತಿಯಿಂದ ನೋಡೋದು, ಯಾರನ್ನೂ ಹೇಟ್ ಮಾಡೋದು, ಈ ಗುಣಗಳಿದ್ದರೆ ನಾವು ಸಂಸಾರ ಲೈಫ್ದಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ ಐ ಫಿನಿಶ್ ದಿಸ್ ಶಾರ್ಟ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ಮೆಸೇಜ್, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಸಪೋರ್ಟ್. ಐ ವಿಲ್ ಕಮ್ ಅಪ್ ವಿತ್ ಸಮ್ ಗುಡ್ ವಿಡಿಯೋಸ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ನಮಸ್ಕಾರ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.